ನಮಸ್ಕಾರ ಬಸ್ಸು, ಎಲ್ಲರಿಗೂ ನಮಸ್ಕಾರ. ಏನು ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರೋದು ರಣಜಿ ಟ್ರೋಫಿ ಫೈನಲ್ಸ್ ಬಗ್ಗೆ. ಬರೀ ಮ್ಯಾಚ್ ಸುಮ್ಮನೆ ನಡೀತಾ ಇದ್ರೆ ಏನು ಮಜಾ ಇರೋದಿಲ್ಲ. ಈ ಥರ ಆಯಿತು ಅಂತಂದರೆ ಎಲ್ಲರೂ ಕೆಳಗೆ ಸೆಟ್ ಮಾಡ್ತಾರೆ, ಏನು ಗುರು ಆಗ್ತೈತೆ ರಣಜಿ ಟ್ರೋಫಿಲಿ. ಏನು ಮಯಾಂಕ್ ಅಗರ್ವಾಲ್ ಎಂಟ್ರಿ ಕೊಟ್ಟಿದ್ದು ಆ ಥರ ಒಂಥರ ಹೀರೋ ಥರ ಎಂಟ್ರಿ ಕೊಟ್ಬಿಟ್ಟಲ್ಲ ಮಧ್ಯದಲ್ಲಿ, ಸೇವಿಯರ್ ಥರ ಎಂಟ್ರಿ ಕೊಟ್ಬಿಟ್ಟಲ್ಲ ಮಧ್ಯದಲ್ಲಿ. ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ರೀಲು. ಯಾವುದು ಅಂತಂದರೆ ಮಯಾಂಕ್ ಅಗರ್ವಾಲ್ ಹೀರೋ ಥರ ಎಂಟ್ರಿ ಕೊಟ್ಟಿದ್ದು ಮಧ್ಯದಲ್ಲಿ, ಒಂಥರ ಬಚಾವ್ ಮಾಡೋದಕ್ಕೆ ಏನೋ ಒಂಥರ ಅವನ ಅಜ್ಜಿ ನಮ್ಮ ಹುಡುಗರು ತಂಟೆಗೆ ಬಂದರೆ ಬಿಡ್ತೀನ ನಾನು ಅನ್ನೋ ಥರ ಬಂದ್ರಲ್ಲ. ಸೊ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನು ಗುರು ಆಯಿತು ಅಂತ ಕೇಳ್ತು ಅಂದರೆ ರಣಜಿ ಟ್ರೋಫಿ ಫೈನಲ್ಸ್ ನಡೀತಿದ್ಯಮ್ಮ, ನಮ್ಮ ಹುಬ್ಬಳ್ಳಿಲಿ ನಡೀತಿರುವಂಥ ಫೈನಲ್ಲು. ನಮ್ಮ ನೆಲದಲ್ಲೇ ನಮ್ಮ ಮೇಲೇ ಒಂಥರ ಹವಾ ಇಡೋದಕ್ಕೆ ಬಂತು ಅಂದರೆ ಜಮ್ಮು ಕಾಶ್ಮೀರ ಅವರು ನಾವು ಬಿಟ್ಬಿಡ್ತೀವ ಅಂತ ಅದನ್ನು ತೋರಿಸಿದ್ದೀವಿ. ಅವ್ರ ಕೈಲಿ ಕ್ಷಮೆ ಕೂಡ ಕೇಳಿಸಿದ್ದೀವಿ, ಬಟ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನಿನ್ನೆ ಏನಾಯಿತು ಅಂದರೆ ಜಗಳ ಆಗಿದೆ. KV ಅನೀಶ್ ಅವರು ಬಂದಿರ್ತಾರೆ ಫೀಲ್ಡಿಂಗ್ ಮಾಡೋದಕ್ಕೆ ಅಂತ. ಅವ್ರೇನು ಇನ್ಫ್ಯಾಕ್ಟ್ 11 ಆಡ್ತಾ ಇಲ್ಲ, ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಬಂದಿರ್ತಾರೆ. ಅವರು ಶಾರ್ಟ್ ಲೆಗಲ್ಲಿ ಫೀಲ್ಡಿಂಗ್ನ ಮಾಡ್ತಾ ಇರ್ತಾರೆ. 101ನೇ ಓವರು ಪರಾಸ್ ಅವರು ಬ್ಯಾಟಿಂಗ್ನ ಆಡ್ತಿರ್ತಾರೆ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಪರಾಸು ಅವರು 42 ವರ್ಷ ಆಗಿರೋ ಅವ್ರಿಗೆ 10,000 ರನ್ಸ್ನ ಹೊಡೆದಿದ್ದಾರೆ ಅಲ್ಲಿ ಜಮ್ಮು ಕಾಶ್ಮೀರ ಪರವಾಗಿ ಆಡ್ಬಿಟ್ಟು. 10,000 ಲಿಟ್ರಲಿ 10,000 ರನ್ಸ್ ಅಂತಂದರೆ ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ಒಂಥರ ಅವ್ರನ್ನ ದೊಡ್ಡ ಲೆಜೆಂಡ್ ಥರ ಟ್ರೀಟ್ ಮಾಡ್ತಾರೆ. ನೋಡಿ, ಇವರು ಏನಕ್ಕೆ ಇಂಡಿಯಾ ಟೀಮ್ಗೆ ಇನ್ನೂ ಆಡಿಲ್ಲ ಅಂತಂದರೆ ಅವರ ಆ್ಯಟಿಟ್ಯೂಡ್, ಪ್ಲೇಯರ್ಗಳ ಆ್ಯಟಿಟ್ಯೂಡು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾರಲ್ಲ. 10,000 ರನ್ನ ಹೊಡೆದ್ರು ಕೂಡ ಇವರು ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗಿಲ್ಲ. ನಂಬ್ತೀರಾ? ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ 10,000 ರನ್ನು ಇವರು 150+ ಟೆಸ್ಟ್ ಮ್ಯಾಚ್ನ ಆಡಿದ್ದಾರೆ, ಅಂದರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಮ್ಯಾಚ್ನ ಆಡಿದ್ದಾರೆ, T20 ಮ್ಯಾಚ್ನೂ ಆಡಿದ್ದಾರೆ. ಇನ್ಫ್ಯಾಕ್ಟ್ ಏನಕ್ಕೆ ಇವ್ರ ಹೆಸರು ಯಾರಿಗೂ ಕೂಡ ಅಷ್ಟೇನಾಗಿ ಗೊತ್ತಿಲ್ಲ. ಇಷ್ಟೊಂದೆಲ್ಲ ರನ್ಸ್ನ ಹೊಡೆದ್ರು ಕೂಡ ರೆಕಗ್ನೈಸ್ ಆಗಿಲ್ಲ. ಏನಕ್ಕೆ ಅಂದರೆ ಪ್ಲೇಯರ್ನ ಆ್ಯಟಿಟ್ಯೂಡ್ ಆಬ್ವಿಯಸ್ಲಿ ಇವಾಗಲೇ ಇವ್ರಿಗೆ ಕಾಣಿಸ್ಕೊಂಡಿರೋದು ಈ ಥರ. ಪ್ಲೇಯರ್ಗಳ ಆ್ಯಟಿಟ್ಯೂಡು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೆಲೆಕ್ಟರ್ಸ್ಗಳು ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಅದಕ್ಕೆ. ನಿನ್ನೆ ಏನಾಯಿತು ಅಂತಲೇ 101ನೇ ಓವರ್ ಬೌಲಿಂಗ್ ಮಾಡ್ತಾ ಇರ್ತಾರೆ ಪ್ರಸಿದ್ಧ ಕೃಷ್ಣ ಅವರು. ಎಡ್ಜ್ ಆಗಿಬಿಟ್ಟು ಪರಾಸ್ ಅವರು ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಒಂದು 4 ಹೋಗುತ್ತೆ. ಆ ಬೌಂಡ್ರಿ ಹೋದಾಗ ಇಬ್ಬರು ಬ್ಯಾಟರ್ಸ್ಗಳು ಬಂದ್ಬಿಟ್ಟು ಮಾತಾಡ್ತಾರಲ್ಲಪ್ಪ. ಸೊ ಆ ಟೈಮಲ್ಲಿ ಸೈಡಲ್ಲಿ ನಿಂತಿರ್ತಾರೆ, ಶಾರ್ಟ್ ಲೆಗಲ್ಲಿ ನಿಂತ್ಕೊಂಡಿರ್ತಾರೆ ಫೀಲ್ಡರ್. ಇನ್ನೊಂದು 4 ಹೋಯ್ತಲ್ಲ ಅಂದರೆ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ ನಮ್ಮ ಫೀಲ್ಡರ್ ಜೊತೆಗೆ ಮಾತಾಡಿಕೊಂಡು. KV ಅನೀಶ್ ಅವರು ಅವ್ರ ಹತ್ರ ಹೋಗ್ಬಿಟ್ಟು ಸಡನ್ನಾಗೆ ಆಲ್ ಆಫ್ ಎ ಸಡನ್ನು ಡಿಚ್ಚಿ ಹೊಡೆಯೋದಕ್ಕೆ ಹೆಲ್ಮೆಟ್ ಹಾಕೊಂಡಿರ್ತಾರೆ ಶಾರ್ಟ್ ಲೆಗ್ನ ಫೀಲ್ಡರು. ಇವರು ಹೆಲ್ಮೆಟ್ ಹಾಕೊಂಡಿರ್ತಾರೆ. ಹೆಲ್ಮೆಟ್ನ ತೊಗೊಂಡೋಗಿ ಹೆಲ್ಮೆಟ್ ಮೇಲೆ ಮುಖದಲ್ಲಿ ಇಟ್ಬಿಟ್ಟು ಹಿಂಗೆ ಅದು ಮಾತ್ರ ಡಿಚ್ಚಿ ಹೊಡೆಯೋ ಥರ. ಇನ್ಫ್ಯಾಕ್ಟ್ ಹೊಡೆದ್ರು. ಏನೇ ಇರಲಿ ಗುರು, 1000 ಮಾತಿನ ಚಕ್ಕಮಕ್ಕಿ ಏನೇ ಇರಲಿ, ಮಾತಲ್ಲಿ ಅದನ್ನು ಬಗೆಹರಿಸ್ಕೋಬೇಕು. ಇವರು ಡಿಚ್ಚಿ ಹೊಡೆಯೋಕೆ ಹೋಗೋದು ಈ ಥರ ಇದೊಂಥರ ಅವ್ರು ಏನೇ ರನ್ ನೋಡಿದ್ರು. ನೋಡಿ, ಇಷ್ಟೆಲ್ಲ ಸೆಂಚುರೀಸ್ಗಳನ್ನ ಹೊಡೆದು ಇಷ್ಟೆಲ್ಲ ರನ್ಸ್ಗಳನ್ನ ಹೊಡೆದಿದ್ದಾರೆ. 42 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ, ಅಂದರೆ 42 ವರ್ಷ ಏಜ್ ಆಗಿದೆ. ಎಕ್ಸ್ಪೀರಿಯನ್ಸ್ ಸಿಕ್ಕಾಪಡೆ ಇರುವಂಥ ಕ್ರಿಕೆಟರ್ ಈ ಥರ ಬಿಹೇವ್ ಮಾಡ್ತು ಅಂತಂದರೆ ಅದು ಫೈನಲ್ ಅಂತ ಒಂದು ಸ್ಟೇಜಲ್ಲಿ, ಅದು ಕರ್ನಾಟಕದಲ್ಲಿ ನಡೀತಿರುವಂಥ ಫೈನಲು. ಇವರೆಲ್ಲ ಜಮ್ಮು ಕಾಶ್ಮೀರಲ್ಲಿ ನಡೀತಾ ಇರೋ ಥರ ಫೈನಲ್ ಹೋಗ್ಬಿಟ್ಟು ಡಿಚ್ಚಿ ಹೊಡ್ಯಕ್ಕೆ ಬರ್ತಾವ್ರಲ್ಲ ಇಲ್ಲಿ. ಮಯಾಂಕ್ ಅಗರ್ವಾಲ್ ಹೆಂಗೆ ಬಂದರು ಅಂತಂದರೆ ಮಧ್ಯದಲ್ಲಿ ಟಕ್ಕನಂಗೆ ಬಂದರು. ಅವ್ರೇನು ಕ್ಯಾಪ್ಟನ್ ಅಲ್ಲ, ದೇವದತ್ ಪಡಿಕ್ಕಲ್ ಕ್ಯಾಪ್ಟನ್ ಇವಾಗ. ಅವರು ಕೂಡ ಮಾತಾಡಿದ್ರು ಅಂಪೈರ್ ಜೊತೆಗೆ, ಏನು ಮಾಡ್ತಾವ್ರೆ ಇವರು ಅಂತ. ಸೊ ಇದು ಒಂಥರ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್. ಏನೋ ಚಿಕ್ಕ ಸಣ್ಣ ಪುಟ್ಟ ಪುಡಿ ಕ್ರಿಕೆಟರ್ಸ್ಗಳಿಂದ ಇವ್ರಿಗೇನೋ ಗೊತ್ತಿಲ್ಲ ಗುರು ಹೆಂಗಿರಬೇಕು ಕ್ರಿಕೆಟಲ್ಲಿ ಅಂತ ಅನ್ನೋರೇನೋ ಮಾಡಿದ್ರು ಅಂತಂದರೆ ನಾವು ಅಕ್ಸೆಪ್ಟ್ ಮಾಡ್ಬೋದು, ಏನೋ ಒಂದು ಆಗ್ತೈತೆ ಅಂತ, ಹೊಸಬ ಕ್ರಿಕೆಟರ್ ಅಂತ. ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರ್ ಯಾವುದೋ ಒಬ್ಬ ಚಿಕ್ಕ ಕ್ರಿಕೆಟರ್ ಹತ್ರ ಹೋಗ್ಬಿಟ್ಟು ನೀವು, ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಹತ್ರ ಹೋಗ್ಬಿಟ್ಟು ನೀವು, ಅಂದರೆ ಅನೀಶ್ ಅವ್ರನ್ನೇನೋ ನಾನು ಅಂಡರ್ಗ್ರೇಡ್ ಮಾಡ್ತಾ ಇಲ್ಲ, ಹೋಗ್ಬಿಟ್ಟು ನೀವು 11ನಲ್ಲಿ ಇಲ್ದಿರೋಂಥ ಪ್ಲೇಯರ್ ಹತ್ರ ಹೋಗ್ಬಿಟ್ಟು ಜಗಳ ಮಾಡ್ತೀರಾ ಅಂತಂದರೆ, ನೀವು ಡಿಚ್ಚಿ ಹೊಡೆಯೋಕೆ ಹೋಗ್ತೀರಾ ಅಂತಂದರೆ ಅದು ಚೀಪಾಗಿ ಮಾಡೋದಿಲ್ವಾ? ಇವಾಗ ಕರೆಂಟ್ಲಿ ಕರ್ನಾಟಕ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. 3ನೇ ದಿನ ಕರ್ನಾಟಕಕ್ಕೆ ಬ್ಯಾಟಿಂಗ್ ಸಿಕ್ಕಿದೆ. 2 ದಿನ ಕಂಪ್ಲೀಟಾಗಿ ಬ್ಯಾಟಿಂಗ್ ಆಡಿದ್ರೆ 584 ರನ್ನ ಹೊಡೆದಿರುವಂಥ ಜಮ್ಮು ಕಾಶ್ಮೀರ ಟೀಮು ಕಂಫರ್ಟಬಲ್ ಆಗಿ ಕಾಣಿಸಿದೆ. ಫಸ್ಟ್ ಇನ್ನಿಂಗ್ಸಲ್ಲಿ ಲೀಡ್ ತೊಗೊಳೋದು ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಲೀಡ್ ತೊಗೊಂಡ್ರೆ ವಿನ್ನರ್ ಆಗಿ ಡಿಕ್ಲೇರ್ ಆಗೋದು. ಈ ಮ್ಯಾಚ್ ಹಾಕು ರಿಸಲ್ಟ್ ಬರೋ ಥರ ಅಂತೂ ಕಾಣಿಸ್ತಾ ಇಲ್ಲ. ವಿಕೆಟ್ ಸಖತ್ತಾಗಿದೆ ಬ್ಯಾಟಿಂಗ್ ಆಡೋದಕ್ಕೆ. ನೋಡುವ ಕರ್ನಾಟಕ ಟೀಮ್ ಅದೇನು ಮಾಡುತ್ತೆ ಅಂತ. ಸೊ ಇವ್ರು ಈ ಥರ ಮಾಡಿರೋದಕ್ಕಾದರೂ ನಾವು ಖಂಡಿತ ಫಸ್ಟ್ ಇನ್ನಿಂಗ್ಸಲ್ಲಿ ಲೀಡ್ನ ತೊಗೊಳ್ಳೇಬೇಕು. 584 ರನ್ ಏನಿದೆ ಮಾರ್ಜಿನು, ಇದನ್ನು ಕ್ಲಾಕ್ ಮಾಡಲೇಬೇಕು. ಶತಾಯ ಗತಾಯ 2 ದಿನ ಬ್ಯಾಟಿಂಗ್ ಆಡ್ತಾರೋ 3 ದಿನ ಬ್ಯಾಟಿಂಗ್ ಆಡ್ತಾರೋ ಗೊತ್ತಿಲ್ಲ. ಈ ಒಂದು ಟಾರ್ಗೆಟ್ ಏನಿದೆ ಇದನ್ನು ನಿಧಾನಕ್ಕಾದನು ಚೇಸ್ ಮಾಡಲೇಬೇಕು ಫಸ್ಟ್ ಇನ್ನಿಂಗ್ಸಲ್ಲಿ. ಇದ್ಯಾಕೋ ರಿಸಲ್ಟ್ ಬರೋ ಥರ ಅಂತೂ ಕಾಣಿಸ್ತಾ ಇಲ್ಲ. ಅಲ್ಲಿ ಮಾತಿನ ಚಕ್ಕಮಕ್ಕಿ ಏನಾಗಿದೆ ಅಂತಂದರೆ, ಇವರು ಹೋಗ್ಬಿಟ್ಟು ಅನೀಶ್ ಅವ್ರ ಹತ್ರ ಏನೋ ಹೇಳಿದ್ರಂತೆ, ಹೇಳ್ಕೊಂಡು ಈ ಡಿಚ್ಚಿ ಹೊಡೆಯೋಕೆ ಹೋಗಿದ್ರು. ಏನೋ ದೊಡ್ಡ 10,000 ರನ್ ಹೊಡೆದ್ಬಿಟ್ಟಿದ್ಯಾ ನೀನು. ಇವರು 10,000 ರನ್ ಹೊಡೆದ್ಬಿಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಎಲ್ಲರೂ 10,000 ರನ್ ಹೊಡಿಬೇಕು ಅಂತ ಏನಿಲ್ಲ. ಅಲ್ಲಿ ಎಷ್ಟು ಜನ ಆಡ್ತಾರೆ ರಣಜಿ ಟ್ರೋಫಿನ, ಎಷ್ಟು ಟೀಮ್ಗಳಿದ್ದಾವೆ, ಏನು ಎಲ್ಲರೂ 10,000 ರನ್ ಹೊಡೆದ್ಬಿಟ್ಟವ್ರಾ? ಏನೋ ಇವ್ರು ಹೊಡೆದ್ಬಿಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ. ಅದಕ್ಕೆ ಈ ಥರ ಆ್ಯಟಿಟ್ಯೂಡ್ ಇದ್ದರೆ ನೋಡಿ, ಸೆಲೆಕ್ಟರ್ಸ್ಗಳಿಗೆ ಈ ಥರ ಆ್ಯಟಿಟ್ಯೂಡ್ ಈ ಪ್ಲೇಯರ್ದು ಅಂತ ಗೊತ್ತಾಯಿತು ಅಂತಂದಾಗ ನೀನು ಎಷ್ಟೇ ನೋಡಿ ಗುರು, ನೀನು ಏನೇ ಮಾಡು ಗುರು, ನೀನೇ ಡಿಸಿಪ್ಲಿನ್ ಒಂದಿಲ್ಲ ಅಂದರೆ ಪ್ಲೇಯರ್ಗೆ, ಕರೆಕ್ಟಾಗಿ ಇಲ್ಲ ಅಂತಂದರೆ ಪ್ಲೇಯರ್ನ ಆ್ಯಟಿಟ್ಯೂಡು ಮೆಂಟಾಲಿಟಿ ಕರೆಕ್ಟಾಗಿಲ್ಲ ಅಂತ ಅಂದರೆ, ತಲೆ ಬಗ್ಸಲ್ಲ ಅಂತ ಅಂದರೆ, ನಿಂದು ಎಷ್ಟೇ ಹೊಡೆದ್ರು ಕೂಡ ಡೌನ್ ಟು ಅರ್ತ್ ಇರಬೇಕು. ವಿರಾಟ್ ಕೊಹ್ಲಿ ಎಷ್ಟೇ ರನ್ಸ್ ಹೊಡೆದಿದ್ದಾರೆ ಅಂತ ಸಿಕ್ಸ್ ಅವ್ರ ಮೇಲೆ ಜಗಳ, ಬಾರ ಶಿಷ್ಯಲೇ ಅಂತ ಹೋಗ್ಬಿಟ್ಟು ಯಾವೆಲ್ಲರೂ ಡಿಚ್ಚಿ ಹೊಡೆಯೋಕೆ ಹೋಗ್ತಾರಾ?
ಏನಾರು ಒಂದು ಮಾಡ್ತಾವ್ರೆ ಅಂತ ಅದ್ರ ಮೇಲೆ ಅದ್ರಲ್ಲಿ ಅರ್ಥ ಇರಬೇಕು. ಸುಮ್ಮನೆ ಹೋಗೋದಲ್ಲ ಅಲ್ಲಿ. ಅನೀಶ್ ಅವ್ರು ಏನಲ್ಲಿ ಏನು ಇನ್ಫ್ಯಾಕ್ಟ್ ಅವ್ರು ಸ್ಲೆಡ್ಜೇ ಮಾಡಿರಲಿ, ಇನ್ ಕೇಸ್ ಆ ಥರ ಏನಾದ್ರು ಆಗಿತ್ತು ಅಂತಂದ್ರೆ ಕೂಡ ಇವ್ರು ಮಾತಲ್ಲಿ ಅದಕ್ಕೆ ಉತ್ತರ ಕೊಡಬೇಕು ಆ್ಯಂಡ್ ಬ್ಯಾಟಲ್ಲಿ ಉತ್ತರ ಕೊಡಬೇಕು. ಹೋಗ್ಬಿಟ್ಟು ಅಲ್ಲಿ ಡಿಚ್ಚಿ ಹೊಡೆಯೋದಲ್ಲ. ಎಷ್ಟು ಚೆನ್ನಾಗಿ ಸ್ಲೆಡ್ಜ್ ಮಾಡ್ತಾರೆ ಗುರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ. ಆಸ್ಟ್ರೇಲಿಯನ್ಸ್ ಅದೆಷ್ಟು ಟೆಸ್ಟ್ ಸ್ಲೆಡ್ಜ್ ಮಾಡೋರು. ಏನು ಇಂಡಿಯನ್ಸ್ ಅವಾಗೆಲ್ಲ ಹೋಗ್ಬಿಟ್ಟು ಎಲ್ಲರೂ ಡಿಚ್ಚಿ ಹೊಡ್ಕೊಂಡು ನಿಂತ್ಕೊಂಡವ್ರಾ? ಸೊ ಇದೊಂಥರ ಸೀರಿಯಸ್ಲಿ ಸಿಲಿ ಅಂತ ಅನ್ಸುತ್ತೆ. ಇವ್ರು ಈ ಥರ ಮಾಡಿದ್ಕಾರು ಪರಾಸ್ ಅವರು ಕ್ಯಾಪ್ಟನ್ ಈ ಥರ ಮಾಡಿದ್ಕಾದ್ರೂ ಇವ್ರು ಕ್ಯಾಪ್ಟನ್ ಗುರು ಆ ಟೀಮ್ಗೆ, ಜಮ್ಮು ಕಾಶ್ಮೀರ್ಗೆ ಕ್ಯಾಪ್ಟನ್ ಈ ಥರ ಮಾಡಿದ್ರು ಅಂತಾರೆ ಪ್ಲೇಯರ್ಸ್ ಕೇಳ್ತಾರ ಅಲ್ಲಿ. ಇವ್ರು ಈ ಥರ ಮಾಡಿದ್ಕಾರು ಕರ್ನಾಟಕ ಟೀಮು ಖಂಡಿತ ಗೆಲ್ಲೇಬೇಕು. ಇಲ್ಲ ಅಂತಂದರೆ ನಮಗೆ ಒಂದು ಸ್ವಲ್ಪ ಅವಮಾನ ಆದಂಗೆ. ಅದು ಕರ್ನಾಟಕ ನೆಲದಲ್ಲಿ ಬಂದ್ಬಿಟ್ಟು ಸೋತಿದ್ದೀವಿ ಜಮ್ಮು ಕಾಶ್ಮೀರ ಅಗೇನ್ಸ್ಟು ಅಂತಂದರೆ ಇವ್ರ ಈ ಥರ ಹೆಲ್ಮೆಟಲ್ಲಿ ಗುದಿದ್ರು ಕೂಡ ನಾವು ಸೋತಿದ್ದೀವಿ ಅಂದರೆ ನಾವು ಮಾಡ್ತಿರೋಂಥ ಅವಮಾನ ಅದು. ನೋಡೋಣ. ನೆನ್ನೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು KL ರಾಹುಲ್ ಆಗಿರಲಿ, ದೇವದತ್ ಪಡಿಕಲ್ ಆಗಿರಲಿ, ಮಯಾಂಕ್ ಅಗರ್ವಾಲ್ ಆಗಿರಲಿ, ಈ ವಿಚಾರದ ಬಗ್ಗೆ ಈ ನನ್ನ ಮಕ್ಳಿಗೆ ಸರಿಯಾಗಿ ಊಟ ಇಡಬೇಕು ಗುರು ಅಂತಲೇ ಮಾತಾಡ್ಕೊಂತಿದ್ರು. ನೋಡೋಣ ಅದು ಹೆಂಗೆ ಊಟ ಇಡ್ತಾರೆ ಅಂತ. ಅದಕ್ಕೆ ಸರ್ವೈವ್ ಆಗಬೇಕು, ಜೊತೆಗೆ ಸಖತ್ತಾಗಿ ಆಡಬೇಕು. ಅದು ಟಾರ್ಗೆಟ್ ಏನಿದೆ 584 ರನ್ಗಿಂತ ಜಾಸ್ತಿ ಫಸ್ಟ್ ಇನ್ನಿಂಗ್ಸಲ್ಲಿ ಹೊಡಿಬೇಕು ಗೆಲ್ಲಬೇಕು ಅಂದರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.